ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರೀಕಾಂತ್, ನಿಜ ಹೇಳು, ಯಾಕೆ ನಮ್ಮ ಮನೆಗೆ ಬಂದೆ? ಅದು ಮಗ, ನೀನು ಹೀಗೆ ಹೇಳೋದಕ್ಕೆ ತಡವರ್ಸ್ತಾ ಇದೆಯಾ ಅಂತಂದ್ರೆ ನಮ್ಮ ಮನೆ ನೀನು ಯಾರನ್ನೋ ಹುಡ್ಕೊಂಡೇ ಬಂದಿದ್ಯಾ. ನೋಡು ಶ್ರೀಕಾಂತ್, ನನ್ನ ನಿನ್ನ ಮಧ್ಯೆ ಕಾಲೇಜಲ್ಲೇ ಮನಸ್ತಾಪ ಆಗಿದೆ. ನಾನು ಅದನ್ನೆಲ್ಲ ಮರೆತು ನಿನ್ನ ಜೊತೆಗೆ ಮತ್ತೆ ಫ್ರೆಂಡ್ಶಿಪ್ ಮಾಡಿದ್ದೀನಿ. ಇವಾಗ ನೀನು ನಿಜ ಹೇಳಲಿಲ್ಲ ಅಂತಂದ್ರೆ ಇವತ್ತಿಗೆ ನಿನ್ನ ಫ್ರೆಂಡ್ಶಿಪ್ ಕೊನೆ ಆಗೋಗುತ್ತೆ. ಹಂಗೆಲ್ಲ ಹೇಳ್ಬೇಡ ಕಣೋ, ಎಲ್ಲ ಹೇಳ್ತೀನಿ. ಈಗ ನಿಮ್ಮ ಸಮಸ್ಯೆ ಏನು? ಕಾಲೇಜ್ ದಿನಗಳಲ್ಲಿ ನನಗೂ ವಿಶ್ವನ್ಗೂ ಯೂನಿಯನ್ ವಿಚಾರದಲ್ಲಿ ಮನಸ್ತಾಪಗಳಿತ್ತು. ನಮ್ಮ ತಂದೆಯವ್ರಿಗೆ ಇವಾಗ ಹುಷಾರಿಲ್ಲ, ತಾಯಿ ಒಬ್ಬರೇ ಸಂಸಾರ ನಡ್ಸೋಕ್ಕಾಗೋದಿಲ್ಲ. ನನಗೆ ಡಿಗ್ರಿ ಇದೆ, ಆದರೆ ಕೈಯಲ್ಲಿ ಕೆಲಸ ಇಲ್ಲ. ನಮ್ಮ ಕಂಪ್ನಿಯಲ್ಲೇ ನಿಮಗೊಂದು ಕೆಲಸ ನೋಡೋದು ಸೂಕ್ತ ಅಂತ ನನಗನ್ಸುತ್ತೆ. ಆಲ್ಸೋ ಸ್ಯಾಲ್ರಿನ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೆಗೋಷಿಯೇಟ್ ಮಾಡಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಥ್ಯಾಂಕ್ಸ್ ಎಲ್ಲ ಬೇಡ ಶ್ರೀಕಾಂತ್, ಆದರೆ ನಿಮ್ಮಿಂದ ಒಂದು ಕೆಲಸ. ನನಗೆ ಈ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ ವಿಶ್ವ, ಆದರೂ ಕೇಳಿದೆ. ಸತ್ತಿರೋ ಜಾನ್ವಿ ಅಲ್ಲಿ ಹೆಂಗಿರ್ತಾರೆ ಅಂತ. ಆದರೆ ಅವ್ರು ಸತ್ತಿಲ್ಲ, ವಿಶ್ವನ್ ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ಬಿಟ್ಟು ಕಳಿಸಿದ್ರು. ಅದಕ್ಕೆ ನೀನು ಫ್ರೆಂಡ್ಶಿಪ್ ಅನ್ನೋ ನೆಪ ಇಟ್ಕೊಂಡು ನಮ್ಮ ಮನೆಗೆ ಬಂದು ಜಾನ್ವಿಲ್ ಇದ್ದಾಳ ಅಂತ ತಿಳ್ಕೊಂಡು ಅವ್ರಿಗೆ ಹೇಳೋಣ ಅಂತಿದ್ದೆ. ಇಲ್ಲ ಕಣೋ, ನಾನು ಹೇಳ್ತಿರ್ಲಿಲ್ಲ. ಈ ಥರ ಕೆಲಸ ಮಾಡಿರೋದಕ್ಕೆ ನಾನು ದಯವಿಟ್ಟು ಕ್ಷಮಿಸ್ಬಿಡು. ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ, ನಾನು ಹೇಳ್ತಿರ್ಲಿಲ್ಲ ಕಣೋ. ಪರವಾಗಿಲ್ಲ, ನಿನ್ಗೆ ಅವ್ರ ಕೆಲಸದ ಆಚೆ ತೋರಿಸಿ ಹೀಗೆಲ್ಲ ಮಾಡಿದ್ದಾರೆ. ನೀನಲ್ಲಿ ಏನೇ ಮಾತಾಡ್ಕೊಂಡು ಬಂದಿದ್ರು ಇರೋ ವಿಚಾರ ನನ್ನ ಹತ್ರ ಹೇಳಿದ್ಯಲ್ಲ, ಅಷ್ಟೇ ಸಾಕ್ಬಿಡು. ಆದರೂ ನನ್ನ ಸ್ವಾರ್ಥಕ್ಕೆ ಬಂದು ನಾನು ಈ ಥರ ಕೆಲಸ ಮಾಡಿದ್ನಲ್ಲ ಅಂತ ತುಂಬ ಗಿಲ್ಟ್ ಕಾಣ್ತಿದೆ ಕಣೋ. ನಿನ್ನ ಪರಿಸ್ಥಿತಿ ನಿನ್ನ ಹೀಗೆ ಮಾಡೋ ಹಾಗೆ ಮಾಡಿದೆ ಅಷ್ಟೇ. ಪರವಾಗಿಲ್ಲ, ಈಗ ಹೋಗಿ ಸತ್ತಿರೋರು ಹೇಗೆ ಬದುಕಿರಕ್ಕೆ ಸಾಧ್ಯ ಅಂತ ಅವ್ರ ಹತ್ರ ಹೇಳು. ಮತ್ತೆ ಅವ್ರಿಗೆ ಎಲ್ಲಿ ನೋಡಿದ್ರು ಜಾನ್ವಿ ಕಾಣಿಸ್ತಾಳಂತೆ. ಇದೊಂಥರ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತೆ. ಹೌದೇನೋ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಹಂಗಾದ್ರೆ ಅವರು ಹುಚ್ಚರಾಗಿದ್ದಾರಾ? ಇನ್ನೊಂದು ಸ್ವಲ್ಪ ದಿನ ಹೀಗೆ ಮಾಡಿದ್ರೆ ಮೋಸ್ಟ್ಲಿ ಆದರೂ ಆಗ್ಬೋದು. ಜಾನ್ವಿನವರು ತುಂಬ ಇಷ್ಟಪಟ್ಟಿದ್ರಲ್ಲ, ಅದ್ರ ಎಫೆಕ್ಟ್ ಇದೆ. ಅದಕ್ಕೇ ಆ ವಿಚಾರನೇ ಇಟ್ಕೊಂಡು ನನಗೆ ಕಾಟ ಕೊಡ್ತಿದ್ದಾರೆ. ಇವಾಗ ನೀನು ಹೋಗಿ ಜಾನ್ವಿಲಿಲ್ಲ ಅಂತ ಅವ್ರಿಗೆ ಹೇಳು. ಅಯ್ಯೋ, ಇಷ್ಟೆಲ್ಲ ವಿಚಾರ ನನಗೆ ಗೊತ್ತಾದ್ಮೇಲೂ ನಾನು ಅಲ್ಲಿ ಹೋಗ್ತೀನಾ? ನಂಗೆ ಭಯ ಆಗುತ್ತೆ ಕಣೋ. ಅವ್ರ ಸವಾಸನೇ ಬೇಡ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಆ ಥರ ಮಾತ್ರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ. ಆಮೇಲೆ ನನ್ನ ಥರನೇ ನಿನಗೂ ಕಾಟ ಕೊಡ್ತಾರೆ. ಇವಾಗ ನೀನೇನಾದರೂ ಹೋಗಿ ಹೇಳಿಲ್ಲ ಅಂತ ಇಟ್ಕೋ, ನಿನ್ನ ಥರನೇ ಇನ್ನೊಬ್ಬನ್ನ ಇಲ್ಲಿ ಕಳಿಸ್ತಾರೆ ಜಾನ್ವಿನ್ ಹುಡ್ಕೋದಕ್ಕೆ. ಇದೆಲ್ಲ ಬೇಕಾ? ಸಾರಿ ಕಣೋ. ಇರ್ಲಿ ಬಿಡು, ಬಾ, ಎಲ್ಲರೂ ಕಾಯ್ತಿರ್ತಾರೆ, ಒಳಗೋಣ. ಏನ್ರೋ ನಮ್ಮನ್ನ ಇಲ್ಲೇ ಬಿಟ್ಬಿಟ್ಟು ಇಬ್ಬರೇ ಪರ್ಸ್ನಲ್ ಆಗಿ ಮಾತಾಡಕ್ ಹೋಗಿದ್ರಾ? ಹಾಗೇನಿಲ್ಲ ಕಣೋ, ಯಾವುದೋ ಕೆಲ್ಸದ ಬಗ್ಗೆ ಮಾತಾಡಬೇಕಿತ್ತು, ಅದಕ್ಕೆ ಮಾತಾಡ್ತಿದ್ದೆ. ಸರಿ ಮಗ, ಈಗ ನಾವು ಹೊರಡ್ತೀವಿ. ಏಯ್, ಅಪ್ಪ ಅಮ್ಮಂಗಾದ್ರೆ ಹೇಳ್ಬಿಟ್ಟು ಹೊರಡ್ರು. ಬೇಡ ಕಣೋ, ಅಂಕಲ್ ಅವಾಗಲೇ ನಾನು ಹೇಳೋವರೆಗೂ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ಕೇಳಕ್ಕೆ ಹೋದರೆ ಬೇಜಾರು ಮಾಡ್ಕೋತಾರೆ. ಏನೋ ಪರ್ಸ್ನಲ್ ಕೆಲಸದ ಮೇಲೆ ನಾವೇ ಹೋದ್ವಿ ಅಂತ ನೀನೇನೋ ಒಂದು ಹೇಳಿ ಮ್ಯಾನೇಜ್ ಮಾಡು. ಎನಿವೇ, ಒನ್ಸ್ ಅಗೇನ್ ಐ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಿಗ್ತಾ ಇರೋ. ಸಾರಿ ಮಗ. ಪರವಾಗಿಲ್ಲ, ಸಿ ಯು. ನಾನು ಬರ್ತೀನಿ, ಬಾಯ್. ಜಯಂತ್ ಅವರೇ, ಬುಟ್ಟಿಲ್ ಮಲಗಿದ ಹಾವನ್ನ ಕೆಣಕಿ ತಪ್ಪು ಮಾಡಿಬಿಟ್ರಿ. ಇನ್ನು ನಾನು ಸುಮ್ಮನೆ ಇದ್ರೆ ನಿಮ್ಮ ಉಸಿರು ಒಳ್ಳೆ ಬುದ್ಧಿನ ಉಪಯೋಗಿಸ್ತಾನೇ ಇರ್ತೀರ. ನನ್ನ ಫ್ರೆಂಡ್ಸನ್ನೇ ನನ್ನ ವಿರುದ್ಧ ಎತ್ತು ಕಟ್ಟಿದ್ದೀರಾ ಅಂದಮೇಲೆ ನಾನು ನಿಮಗೇನಾದರೂ ಮಾಡಲೇಬೇಕಲ್ವಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಣ್ಣ, ನೋಡಿದ್ರಾ ಎಂಥ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತ? ಈಗ ಅದನ್ನು ಸರಿ ಮಾಡ್ಕೊಳಕ್ಕಾಗದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಇದಕ್ಕೆ ನೀವೇ ಏನಾದರೂ ಒಂದು ಪರಿಹಾರ ಹೇಳಬೇಕು. ವಿಷಯ ಗೊತ್ತಾಯ್ತಮ್ಮ. ಇಂಥ ವಿಷಯದಲ್ಲಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಈ ದುಡ್ಡಿರೋರು, ದೊಡ್ಡವರು ಹೇಗೋ ಜನಬಲದಿಂದ, ಹಣಬಲದಿಂದ ಹೇಗೋ ಪರಿಹಾರ ಮಾಡ್ಕೊಬಿಡ್ತಾರೆ. ಆದರೆ ನಮ್ಮಿಂದ ತುಂಬ ಕಷ್ಟ. ಅದಕ್ಕೆ ಈ ವಿಷಯ ಅವನಿಗೆ ಗೊತ್ತಾಗದೇ ಇರೋದೇ ಒಳ್ಳೆಯದು. ಲೇಟ್ ಓನರ್ ಹತ್ರ ಮಾತಾಡಲ್ಲ? ಅಲ್ಲ ಸಂತೋಷ್, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವೋ? ಅವ್ರಿಗಿದೇನು ಕೆಲಸ? ಯಾವ್ದಾದ್ರು ಲೇಔಟ್ ಮಾಡ್ತಾರೆ, ಒಳ್ಳೆ ಸೈಟ್ಗಳನ್ನು ಮಾಡಿ ಲಾಭಕ್ಕೆ ಮಾರಿ ಮತ್ತೆ ಹೋಗಿ ಬೇರೆ ಕಡೆ ಅದೇ ಕೆಲಸ ಮಾಡ್ತಾರೆ. ಅವ್ರನ್ನೆಲ್ಲಿ ಹೋಗ್ಬಿಡ್ತೀರಾ ನೀವು? ಈಗ ನೀವೇನಾದರೂ ಹೋಗಿ ಅವ್ರನ್ನ ಕೇಳಿದ್ರೆ ನಾವೇನು ಮಾಡಲಿ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಈ ಮನೆ ಉಳಿಸ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ಲ ಅಂತೀರಾ? ಅಲ್ಲ, ಈಗ ಮನೆ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಈಗ ಸಾಲನೂ ತೀರಿಲ್ಲ.
ಮನೆನೂ ಇಲ್ಲ ಸೈಟು ಇಲ್ಲ ಅಂತಂದರೆ ಬೀದಿಲಿ ಭಿಕ್ಷೆ ಓಡಬೇಕಾಗುತ್ತೆ. ಏನಾದರೂ ದಾರಿ ಇದ್ರೆ ಹೇಳಿ ಅಣ್ಣ. ಇದಕ್ಕೆ ಒಂದು ದಾರಿ ಅಂದರೆ ಯಾರಾದರೂ ಪವರ್ಫುಲ್ ವ್ಯಕ್ತಿ ಹಿಡಿಯೋದು. ಕೈಯಲ್ಲಿ ಏನಾದರೂ ಅಧಿಕಾರ ಇದ್ರೆ ಅವ್ರ ಬುದ್ಧಿವಂತಿಕೆಯಿಂದ ಇದನ್ನ ಉಳಿಸ್ಕೊಡ್ತಾರೆ. ಯಾಕೆಂದ್ರೆ ಇಂಥ ವಿಚಾರದಲ್ಲಿ ಅವರು ಬೇಜಾನ್ ಬೇರೆಯವ್ರಿಗೆಲ್ಲ ನೀರು ಕುಡಿಸಿರ್ತಾರೆ. ಅವ್ರ ಮೂಲಕ ಈ ಮನೆನ ಉಳಿಸ್ಕೋಬೋದು. ನೋಡಿ ಸಂತೋಷ್, ರೀ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಯಾಕೆ ಯಾವುದಾದ್ರೂ ದೊಡ್ಡ ವ್ಯಕ್ತಿಗಳನ್ನ ಹಿಡಿದು ಅವ್ರ ಹತ್ರ ಮಾತಾಡಿಸ್ಬಾರ್ದು? ನೋಡ್ತೀನಿ, ಯಾರಿದ್ದಾರೆ ಅಂತ ಯೋಚನೆ ಮಾಡ್ತೀನಿ. ನೋಡಿ ಸಂತೋಷ್, ಈ ವಿಚಾರನ ನನ್ಗೆ ಹೇಳ್ದಂಗೆ ಬೇರೆ ಯಾರಿಗೂ ಹೇಳಕ್ ಹೋಗ್ಬಿಡಿ. ಈಗಿನ ಕಾಲ ಜನ ಹೆಗ್ಲ ಮೇಲೆ ಕೈ ಹಾಕಿ ಸಾಂತ್ವನ ಹೇಳಲ್ಲ, ಬೆನ್ನಿಂದೆ ಚೂರಿ ಹಾಕ್ಬಿಡ್ತಾರೆ. ಈ ವಿಷಯ ಏನಾದರೂ ಸೈಟ್ ಓನರ್ ಗೊತ್ತಾದ್ರೆ ನೀವು ಇನ್ನೂ ತೊಂದರೆಗೆ ಸಿಗಾಕೊಳ್ತೀರಾ. ಅದು ಗೊತ್ತಾಗೋಕೆ ಮುಂಚೆ ನಾನು ಹೇಳಿರೋ ವ್ಯಕ್ತಿನ ಹಿಡಿದು ಕೆಲಸ ಮುಗಿಸ್ಕೊಳ್ಳಿ. ವಿಶ್ವ, ಎಲ್ರೂ ಹೊರಟ್ರಲ್ವಾ? ಎಲ್ಲ ಹೋದ್ರು ಜಾನು. ನೋಡು, ಒಂದು ಸಣ್ಣ ಕ್ಲೂನು ಕೊಡದೆ ಹೇಗೆ ಎಲ್ಲರೂ ಬಂದ್ಬಿಟ್ರು. ಒಟ್ನಲ್ಲಿ ನೀನು ಹೇಳಿದಕ್ಕೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ವಿಷಯ ಸುಮ್ಮನೆ ಸ್ಪ್ರೆಡ್ ಆಗ್ತಿತ್ತು. ಆಗ ಜಯಂತ್ ಅವ್ರಿಗಿರೋದು ಹ್ಯಾಲುಸಿನೇಷನ್ ಅಲ್ಲ, ನಾನು ನಿಜವಾಗ್ಲೂ ಬದುಕಿದ್ದೀನಿ ಅಂತ ಗೊತ್ತಾಗ್ಬಿಡ್ತಿತ್ತು. ಎಷ್ಟು ಭಯ ಆಗೋಯ್ತು ಗೊತ್ತಾ? ಜಾನು, ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ಅಷ್ಟಕ್ಕೂ ನೀನೇನು ತಪ್ಪು ಮಾಡಿದ್ಯಾ? ಎಲ್ಲ ತಪ್ಪು ಮಾಡಿರೋ ಅವರು ಆರಾಮಾಗಿ ಓಡಾಡ್ಕೊಂಡಿರ್ಬೇಕಾದ್ರೆ ಏನು ತಪ್ಪು ಮಾಡದಿರೋ ನೀನು ನೋವನ್ ಬಸ್ತಿರೋಳು ಈ ಥರ ಭಯದಲ್ಲಿ ಬದುಕಿರ್ಬೇಕಾ? ಬೇರೆ ಏನು ದಾರಿ ಇದೆ ವಿಶ್ವ? ವಿಧಿ ಆಟ ಹೇಗೆ ಆಡಿಸ್ತಾ ಇದ್ದಾನೆ, ನಾನು ಆಡ್ತಾ ಇದ್ದೀನಿ ಅಷ್ಟೆ. ಒಂಥರ ಇದೆ, ಅಜ್ಞಾತವಾಸ ಆಗೋಗಿದೆ. ಹೊಂದ್ಕೋಬೇಡ ಜಾನು, ಅದೇನಾದ್ರೂ ಪರವಾಗಿಲ್ಲ, ನಾನು ನಿನ್ನ ಜೊತೆಗಿರ್ತೀನಿ. ನಿನಗೇನು ಆಗೋದಕ್ಕೆ ನಾನು ಬಿಡಲ್ಲ. ಎಲ್ರಿಗೂ ನಿಂತರದೇ ಫ್ರೆಂಡ್ ಇರಬೇಕು ಕಣೋ. ಸ್ನೇಹ ಅಂದರೆ ಕಷ್ಟದಲ್ಲಿ ಹೆಗ್ಲಾಗೋದು ಅನ್ನೋದನ್ನ ನೀನು ಪ್ರೂವ್ ಮಾಡ್ತಿದ್ಯಾ. ಈ ಋಣನ ಹೇಗೆ ತೀರ್ಸೋದೋ ನಂಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿದ್ದೆ ಜಾನು? ಎಲ್ಲ ಚೆನ್ನಾಗಿದ್ದಾಗ ಜೊತೆಗಿದ್ದು ಕಷ್ಟ ಅಂದ ತಕ್ಷಣ ಕೈ ತೊಳ್ಕೊಳ್ಳೋದನ್ನ ಫ್ರೆಂಡ್ಶಿಪ್ ಅನ್ನಲ್ಲ ಜಾನು. ಲೈಫಲ್ಲಿ ಒಂದು ಸಲ ಫ್ರೆಂಡ್ ಅಂತ ಆದರೆ ಅವನ ಕಡೆವರೆಗೂ ಫ್ರೆಂಡೇ ಅಲ್ವಾ? ನಿನ್ನ ಲೈಫಲ್ಲಿ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ನಾನು ನಿನ್ನ ಜೊತೆಗಿರ್ತೀನಿ. ನಿನ್ನ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನೀನು ಖುಷಿಯಾಗಿರೋ ಥರ ನಾನು ಮಾಡ್ತೀನಿ ಜಾನು. ವಿಶ್ವ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಜಾನು. ಯಾವತ್ತೂ ನೀನು ಖುಷಿಯಾಗಿರ್ಬೇಕು. ಎಲ್ಲ ಒಳ್ಳೇದಾಗಲಿ ನಿಮಗೆ.